ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ವಿಚಿತ್ರವಾದ ಆಚರಣೆಯೊಂದು ನಡೆಯುತ್ತೆ. ದಂಡಿ ದುರ್ಗಮ್ಮ ಜಾತ್ರೆಯ ವೇಳೆ ದಲಿತ ಪೂಜಾರಿ ದುರ್ಗದಯ್ಯ ಕಳಸವನ್ನು ಹೊತ್ತು ಮಲಗಿರುವ ಭಕ್ತರ ಮೇಲೆ ನಡೀತಾರೆ. ಯಾರ ಮೇಲೆ ಅವರು ಕಾಲಿಡ್ತಾರೋ ಅವರ ಆಸೆಗಳೆಲ್ಲ ಈಡೇರುತ್ತೆ ಅಂತಕ್ಕಂಥದ್ದು ನಂಬಿಕೆ. ಹೊಳೆ ಪೂಜೆಯಿಂದ ದೇವಸ್ಥಾನದವರೆಗೂ ಕೂಡ ಈ ಪೂಜಾರಿ ಭಕ್ತರ ಮೇಲೆ ಹೀಗೆ ನಡೀತಾರೆ. ಸಾಕಷ್ಟು ಜನ ಹರಕೆ ಹೊತ್ಕೊಂಡಂತಹ ಭಕ್ತರು ಈ ಥರ ಮಲ್ಕೋತಾರೆ. ಆದರೆ ಅವರು ಎಲ್ಲರ ಮೇಲೂ ಕಾಲಿಡಲ್ಲ. ಯಾರ ಮೇಲೆ ಕಾಲಿಡ್ತಾರೆ ಅವ್ರಿಗೆ ಅದೃಷ್ಟ, ಅವರು ಬಯಸಿದ್ದೆಲ್ಲವೂ ಕೂಡ ದೊರಕುತ್ತೆ ಅಂತಕ್ಕಂಥದ್ದು ನಂಬಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪುನೀತ್ ಅವರಿಂದ. ಎಸ್ ಪುನೀತ್, ಯಾವಾಗಿಂದ ಈ ಥರ ಆಚರಣೆ, ಏನು ನಂಬಿಕೆ ಇಲ್ಲಿ ಜನರದ್ದು? ಇದನ್ನ ಮೂಢನಂಬಿಕೆ ಅಂತ ಯಾರು ಅಪೋಸ್ ಮಾಡಿಲ್ವಾ, ಹೇಗೆ? ಖಂಡಿತವಾಗ್ಲೂ ಅರವಿಂದ್, ಅಂತ ಹೇಳಿದ್ರೆ ಏನು ದಂಡಿ ದುರ್ಗಮ್ಮ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ದಂಡಿ ದುರ್ಗಮ್ಮ ಜಾತ್ರೆ ನಡೆದಿರುವಂತದ್ದು. ಏನು ದಲಿತ ಪೂಜಾರಿ ಏನು ಅಲ್ಲಿ ಪೂಜೆ ಮಾಡ್ತಿರುವಂತದ್ದು. ಪೂಜೆ ಮಾಡಿ ಇವತ್ತೇನು ಕಾರ್ತಿಕೋತ್ಸವ ಹಿನ್ನೆಲೆಯಲ್ಲಿ ಅಲ್ಲಿ ದಂಡಿ ದುರ್ಗಮ್ಮ ಜಾತ್ರೆ ನಡೀತೈತೆ. ಆ ಜಾತ್ರೆ ನಡೆದ ಸಂದರ್ಭದಲ್ಲಿ ಹೊಳೆ ಪೂಜೆ ನಡೆದಂತ ನಂತರ ಇಡೀ 2 ಕಿಲೋಮೀಟರ್ ಅಂದ್ರೆ ದೇವಸ್ಥಾನದಿಂದ ಹೊಳೆ ಪೂಜೆ ಏನಿದೆ 2 ಕಿಲೋಮೀಟರ್ ಅಂತರ ಆಗುತ್ತೆ. ಅಂತರದಲ್ಲಿ ಅಲ್ಲಿಂದ ಮತ್ತೆ ದೇವಸ್ಥಾನ ಹೋಗೋವರೆಗೂ ಸಹ ಜನರ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ದಲಿತ ಪಾದ ಸ್ಪರ್ಶ ಮಾಡಿದ್ರೆ ಇಷ್ಟಾರ್ಥಗಳು ಈಡೇರ್ತವೆ ಅನ್ನುವಂಥದ್ದು ಇಲ್ಲಿ ಪ್ರತೀತಿ. ಅರವಿಂದ್, ಓಕೆ, ಅಂದ್ರೆ ತುಂಬಾ ಅನಾದಿ ಕಾಲದಿಂದ ಈ ನಂಬಿಕೆನಾ, ಹೇಗೆ? ಅನಾದಿ ಕಾಲದಿಂದಲೂ ಇದೇ ರೀತಿಯಾದಂತಹ ಒಂದು ಪೂಜೆ ಕಟ್ಟುಪಾಡುಗಳು ನಡೀತಾ ಇರುವಂತದ್ದು. ಇಡೀ ರಾಜ್ಯದಲ್ಲಿ ದಂಡಿ ದುರ್ಗಮ್ಮ ಜಾತ್ರೆಗೆ, ದಂಡಿ ದುರ್ಗಮ್ಮ ದೇವಸ್ಥಾನಕ್ಕೆ ದಲಿತರೇ ಪೂಜೆ ಮಾಡುವಂತದ್ದು ಇದೇ ಮೊದಲ ದೇವಸ್ಥಾನ ಮತ್ತೆ ಅಂತಂದೇ ಹೇಳ್ಬೋದಾಗಿದೆ. ದಲಿತರೇ ಇಲ್ಲಿ ಬಹಳಷ್ಟು ಪೂಜೆ ಕೈಕಾರ್ಯಗಳಾಗಿರ್ಬೋದು ಮತ್ತೆ ಇನ್ನಿತರ ಎಲ್ಲ ಪ್ರಮುಖರಾಗಿ ಇಲ್ಲಿ ಇರ್ತಾರೆ. ಅಲ್ಲ, ಈಗ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ, ಈ ತರ ಗ್ರಾಮೀಣ ಭಾಗದ ಎಲ್ಲ ಆಚರಣೆಗಳನ್ನೂ ಕೂಡ ಪ್ರಶ್ನೆ ಮಾಡೋ ಜನ ಇದ್ದಾರೆ. ಸೊ ಇದನ್ನ ಯಾರು ಪ್ರಶ್ನೆ ಮಾಡಿಲ್ವಾ ಅಂತ? ಇಲ್ಲ, ಇಲ್ಲಿ ಎಲ್ಲಾ ಸಮುದಾಯದವರಾಗಿರ್ಬೋದು ಎಲ್ಲರೂ ಸಹ ಎಲ್ಲ ಒಂದೇ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಜಾತ್ರೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ದಲಿತರಿಗೆ ಇಲ್ಲಿ ಪ್ರಾಮುಖ್ಯತೆ. ಥ್ಯಾಂಕ್ ಯು.